Now I request our young director, Master Karthik DR, to address this ceremony. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಪೂಜ್ಯ ತಂದೆಯವರೇ, ನನ್ನ ಪ್ರೀತಿಯ ತಾಯಿಯವರೇ ಮತ್ತು ನನ್ನ 3 ಜನ ಪ್ರೀತಿಯ ಅಕ್ಕಂದ್ರೆ, ಪ್ರಿನ್ಸಿಪಾಲ್ ಮೇಡಮ್ ಅವರೇ, ಅನಂತ್ ಸರ್ ಅವರೇ, ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಪೇರೆಂಟ್ಸ್ಗಳೇ, ಮುದ್ದು ಮಕ್ಕಳೇ, ಇವತ್ತು ನಾನು ಒಂದು ಚಿಕ್ಕ ಕಥೆಯನ್ನು 3 ಅಂಶವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಒಂದು ಬುದ್ಧನ ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಗುಲಿಮಾಲ ಅಂತ ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ತುಂಬ ಕ್ರೂಯಲ್ ಆಗಿದ್ದ. ಅವನಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಆ ಕಾಡಿಗೆ ಹೋಗೋಕೆ ಹೆದರ್ತಿದ್ರು. ಅಂಗುಲಿಮಾಲ ಇದ್ದಿದ್ದ ಕಾಡಿಗೆ ಹೋಗೋಕೆ ಹೆದರ್ತಿದ್ರು. ಆವಾಗ ಬುದ್ಧ ಊರಿಗೆ ಬರ್ತಾನೆ. ಬುದ್ಧ ಬಂದಾಗ ಎಲ್ಲ ಜನರು ಕಾಡಿನಲ್ಲಿ ನಾಡಲ್ಲಿ ವಾಸಿಸ್ತಕ್ಕಂಥ ಜನರು ಹೇಳಿದರು, ಕಾಡಿಗೆ ಹೋಗ್ಬೇಡ, ಅಂಗುಲಿಮಾಲ ಅಂತಿದ್ದಾನೆ, ಅವನು ಹತ್ತಿರ ಹೋದರೆ ಹೆಬ್ಬೆರಳನ್ನು ಕಟ್ ಮಾಡ್ಕೊಂಡು ಅವನು ಹಾರ ಮಾಡಿ ಹಾಕಂತಾನೆ ಅಂತ ಹೇಳಿದರು. ಆವಾಗ ಬುದ್ಧ ಇಲ್ಲ, ಅವನ ಮನಸ್ಸು ಪರಿವರ್ತನೆ ಮಾಡ್ತೀನಿ ಅಂತ ಕಾಡಿಗೆ ಹೋದರು. ಆವಾಗ ಅಂಗುಲಿಮಾಲ ಇಲ್ಲಿ ಬರಬೇಡ, ನೀನು ಹೆಬ್ಬೆರಳನ್ನು ನನ್ನ ಹಾರ ಮಾಡ್ಕೊಂಡು ಹಾಕಂತೀನಿ ಅಂತ ಹೇಳಿದ್ರು. ಆವಾಗ ಬುದ್ಧ ಹೇಳ್ತಾರೆ, ಬುದ್ಧಿವಾದ ಹೇಳ್ತಾರೆ, ಒಂದು ಮರ ಬೆಳೆಸೋದು ಈಸಿ, ಅದನ್ನು ಕಡಿದ್ರೆ ಮರ ಬೆಳೆಸೋದು ಕಷ್ಟ, ಅದನ್ನು ಕಡಿದ್ರೆ ಎಷ್ಟು ಹಿಂಸೆ ಆಗುತ್ತೆ, ಹಿಂಸೆಯಿಂದ ಏನೂ ಸಾಧಿಸೋಕ್ಕಾಗಲ್ಲ, ಪ್ರೀತಿ ವಿಶ್ವಾಸ ಒಳ್ಳೆತನದಿಂದನೇ ಸಾಧಿಸೋಕ್ಕಾಗದು ಅಂತ ಬುದ್ಧ ಅವನಿಗೆ ಒಳ್ಳೆತನ ತುಂಬಿದಾಗ ಅಂಗುಲಿಮಾಲನೂ ಕೂಡ ಗೊತ್ತಾಗುತ್ತೆ ಅವ್ನು ಮಾಡಿದ ತಪ್ಪು. ಅದಕ್ಕೆ ಅಂಗುಲಿಮಾಲ ಬುದ್ಧನ ಶಿಷ್ಯನಾಗ್ಬಿಡ್ತಾನೆ ಮುಂದೆ. ಅದಾದ ನಂತರ ಅಂಗುಲಿಮಾಲಂಗೆ ಒಂದು ಕೆಟ್ಟ ಹ್ಯಾಬಿಟ್ ಇರುತ್ತೆ. ಅದೇನಂದರೆ, ಕಾಡಲ್ಲಿ ಅವರು ಬುದ್ಧನಿಗೆ 1000 ಜನ ಶಿಷ್ಯ ಅಂದರು, ಕಳ್ತನ ಮಾಡೋದೊಂದು ಕೆಟ್ಟ ಹ್ಯಾಬಿಟ್ ಇರುತ್ತೆ, ಹಿಂಸೆ ಕೊಡೋದು ಬಿಡ್ತಾನೆ. ಅವಾಗ ಕಳ್ತನ ಮಾಡೋ ಹ್ಯಾಬಿಟನ್ನು ಬುದ್ಧನಿಗೆ ಎಲ್ಲ ಶಿಷ್ಯಂದರು, ಲಕ್ಷಾಂತರ ಜನ ಶಿಷ್ಯಂದರು ಬುದ್ಧನಿಗೆ. ಅವಾಗ ಬುದ್ಧನಿಗೆ ಹೇಳಿದಾಗ ಇವ್ರು ಹೇಳ್ತಾನೆ, ಅಂಗುಲಿಮಾಲನ ಕರೆದು ಬುದ್ಧ ಹೇಳ್ತಾನೆ, ಹಂಗೆ ಕಳ್ತನ ಮಾಡಬಾರ್ದು, ಒಳ್ಳೆ ದಾರಿಯಲ್ಲಿ ನಡಿಬೇಕು, ನೀನು ಹಿಂಸೆ ಕೊಡೋದು ಬಿಟ್ಟಿದೆಯಾ, ಆದರೆ ಕಳ್ತನ ಮಾಡೋದೊಂದು ಬಿಟ್ಬಿಟ್ರೆ ಎಲ್ಲದೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆವಾಗ ಅಂಗುಲಿಮಾಲ 1-2 ದಿನ ಬಿಡ್ತಾನೆ ಕಳ್ತನ ಮಾಡೋದು, ಆಮೇಲೆ ಮತ್ತೆ ಅದೇ ಚಾಳಿ ಕಳೀತಾನೆ. ಆವಾಗ ಮತ್ತೊಂದು ಸರಿ ಶಿಷ್ಯಂದ್ರು ಬಂದು ಬುದ್ಧನಿಗೆ ಹೇಳ್ತಾರೆ. ಆವಾಗ ಅಂಗುಲಿಮಾಲ ಬಿಡ್ತಾನೆ, ಮತ್ತೆ 2 ದಿನ ಮತ್ತದೇ ಹ್ಯಾಬಿಟ್ಟು. ಆವಾಗ ಶಿಷ್ಯಂದ್ರೆಲ್ಲ ಬಂದು, ಬುದ್ಧ ಸ್ವಾಮೀಜಿ, ನಿಮಗೆ ನೀವು ಬೇಕಾ ಅಂಗುಲಿಮಾಲ ಬೇಕಾ, ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದ್ರು ಅವನಿಗೆ ಕ್ಷಮೆ ಕೊಡ್ತಿದ್ರ, ನಾವು ಇಷ್ಟೆಲ್ಲ ಒಳ್ಳೆತನ ವೇದಾಭ್ಯಾಸ ಒಳ್ಳೆ ನಡೆ ನುಡಿದ್ರು ನೀವು ಅಂಗುಲಿಮಾಲಗೆ ಕ್ಷಮಿಸಿ ಕೈ ಬಿಡ್ತಿರಲ್ಲ ಕಳ್ತನ ಮಾಡೋನಿಗೆ ಅಂತ ಹೇಳಿದಾಗ ಬುದ್ಧ ಇದೊಂದು ಸರಿ ಅವನಿಗೆ ಎಷ್ಟು ಬುದ್ಧಿ ಹೇಳಿದ್ರು ಬರ್ತಿಲ್ಲ. ಆವಾಗ ಎಲ್ಲ ಶಿಷ್ಯಂದ್ರು ಕೇಳ್ತಾರೆ, ಈಗ ನಾವು ಎಲ್ಲರೂ ಬಿಟ್ಟು ಹೋಗ್ಬೇಕಾಗುತ್ತೆ ನಿಮ್ಮನ್ನು, ಅಂಗುಲಿಮಾಲ ಅಷ್ಟೇ ಶಿಷ್ಯ ಆಗಿ ಇಟ್ಕೊಳ್ರಿ ಆ ಕಳ್ಳನ ಅಂತಾರೆ. ಆವಾಗ ಬುದ್ಧ ಹೇಳ್ತಾರೆ, ನೀವು ಹೋಗೋದಾದರೆ ಹೋಗ್ಬಿಡ್ರಿ, ನನಗೆ ಅಂಗುಲಿಮಾಲನೇ ಬೇಕು, ಅವನ ಜೊತೆನೇ ನಾನು ಇರ್ತೀನಂತ. ಆವಾಗ ಎಲ್ಲ ಶಿಷ್ಯಂದರು ಹೇಳ್ತಾರೆ, ನಾವಿಷ್ಟೆಲ್ಲ ಒಳ್ಳೆತನದಲ್ಲಿದ್ದರೂ ನಮ್ಮ ಜೊತೆ ಇರಲ್ಲಂತೀಯ, ಬರೀ ಅಂಗುಲಿಮಾಲನೇ ಬೇಕು ಅಂತೀಯಲ್ಲ, ಯಾಕೆ ಅಂತ. ಆವಾಗ ಬುದ್ಧ ಹೇಳ್ತಾರೆ, ನೀವೇನೋ ಬುದ್ಧ ಅಂಗುಲಿಮಾಲನ ಮುಂದೆನೇ ಹೇಳ್ತಾರೆ, ನೀವೇನೋ ಹೊರಗೆ ಹೋದರೆ ಒಳ್ಳೆತನದಲ್ಲಿ ಜೀವನ ಮಾಡ್ಕೊತ ಕಳ್ತನ ಮಾಡಲಿಲ್ಲಂಗೆ ವೇದಾಭ್ಯಾಸ ಮಾಡ್ಕೊತ ಎಲ್ಲ ಕೆಲಸ ಮಾಡ್ತೀರಿ, ಆದರೆ ಅಂಗುಲಿಮಾಲನಿಗೆ ನಾನು ಒಬ್ಬನೇ ಶಿಷ್ಯ, ಒಬ್ಬನೇ ಗುರು, ಅವನಿಗೆ ಒಳ್ಳೆ ದಾರಿಯಲ್ಲಿ ನಡೆಸ್ಬೇಕು ನಾನು ಅಂತ ಹೇಳ್ತಾರೆ. ಆವಾಗ ಅಂಗುಲಿಮಾಲ ಅಲ್ಲೇ ಇರ್ತಾನೆ. ಇಷ್ಟು ಜನ ಲಕ್ಷಾಂತರ ಜನ ಶಿಷ್ಯಂದ್ರಿಗೆ ಬಿಟ್ಟು ನಮ್ಮ ಪರವಾಗಿ ನಿಂತಾನೆ ಅಂಥೇಳಿ ಅಂಗುಲಿಮಾಲನು ಕಳ್ತನ ಮಾಡೋದು ಬಿಡ್ತಾರೆ. ಆಮೇಲೆ ಮುಂದೆ ಅಂಗುಲಿಮಾಲನ ಸ್ಟೋರಿ ಏನಾಯ್ತಂದರೆ, ಅವನು ಬುದ್ಧ ಪರಿವರ್ತನೆ ಆಗಿಬಿಡ್ತಾನೆ. ಆಮೇಲೆ ಒಂದು ಸಮುದ್ರದಲ್ಲಿ ಚೇಳು ಮತ್ತು ಏಡಿ ಹೋಗ್ತಿರ್ತಾವೆ. ಆವಾಗ ಸಮುದ್ರದಲ್ಲಿ ಅವು ಹೋದರೆ ಅವು ಸಾಯ್ತಾವು ಅಂಥೇಳಿ ಅದನ್ನು ರಕ್ಷಣೆ ಮಾಡ್ತಿರ್ತಾನೆ. ಅದೆಷ್ಟೇ ಕಷ್ಟ ಇದ್ರೂ ಅವನೇ ಹೀಲ್ ಮಾಡ್ಕೊಂಡು ಅವನ್ನ ರಕ್ಷಣೆ ಮಾಡ್ತಿರ್ತಾನೆ. ಅವಾಗೆಲ್ಲ ಒಬ್ಬ ವ್ಯಕ್ತಿ ನನ್ನಂತನು ಬಂದು ಕೇಳ್ತಾನೆ, ಅವು ಸಾಯ್ತ್ರೆ ಸಾಯ್ಲಿ, ನೀವು ಯಾಕೆ ಇಷ್ಟೆಲ್ಲ ನೋವು ಮಾಡ್ಕೊತಿದ್ರ ಅಂಗುಲಿಮಾಲ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಅಂಗುಲಿಮಾಲ ಅದು
ಅದಕ್ಕದೇ ತೊಂದರೆ ಕೊಡೋದು ಅದ್ರ ಧರ್ಮ, ಆದರೆ ಅದಕ್ಕೆ ಒಳ್ಳೇದು ಬಯಸೋದು ನಮ್ಮ ಧರ್ಮ. ನಾವು ಮನುಷ್ಯರಾಗಿ ಹುಟ್ಟಿ ಮನುಷ್ಯರಾಗಿ ಎಲ್ಲರಿಗೂ ಒಳ್ಳೇದು ಮಾಡೋಕು ಅಂತ ಅಂಗುಲಿಮಾಲ ಅವರಿಗೂ ಬುದ್ಧಿ ಹೇಳ್ತಾನೆ. ಅವನೇ ಬುದ್ಧ ಆಗಿ ಮುಂದೆ ಕನ್ವರ್ಟ್ ಆಗ್ತಾನೆ ಅಂಗುಲಿಮಾಲ. ಅದೇ ರೀತಿ ಇಲ್ಲಿರೋ ಶಿಕ್ಷಕರೆಲ್ಲ ಎಲ್ಲರಿಗೂ ಕ್ಷಮೆ ಕೊಟ್ಟು ಒಳ್ಳೇದು ಬಯಸಿದ್ದಾರೆ. ಇಂಥ ಒಳ್ಳೆಯ ಇನ್ಸ್ಟಿಟ್ಯೂಷನಲ್ಲಿ ನಾನು ಓದಿದ್ದೀನಿ ಅನ್ನೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಇಂಥ ಒಳ್ಳೆಯ ಇನ್ಸ್ಟಿಟ್ಯೂಷನಲ್ಲಿ ನಮ್ಮ ಅನಂತ್ ಸರ್ ಆಗಲಿ, ಜಲಕ್ಷ್ಮಿ ಆಗಲಿ, ನನ್ನ ಪೂಜ್ಯ ತಂದೆಯವರಾಗಲಿ ಎಲ್ಲರಿಗೂ ಒಳ್ಳೇದು ಬಯಸ್ತಿದ್ದಾರೆ. ಮತ್ತು ಎಲ್ಲರಿಗೂ ಕ್ಷಮೆ ಕೊಟ್ಟು ಒಳ್ಳೆ ದಾರಿಯಲ್ಲಿ ನಡೆಸ್ತಿದ್ದಾರೆ. ಇಂಥ ಒಳ್ಳೆಯ ಇನ್ಸ್ಟಿಟ್ಯೂಷನ್ ಇನ್ನೂ ಬೆಳೀಲಿ, ಮುಂದೆ ಮೆಡಿಕಲ್ ಕಾಲೇಜ್ ಆಗಲಿ ಅಂಥೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಇನ್ನೊಂದೇನು ಹೇಳಬೇಕಂತ ಇಷ್ಟಪಡ್ತೀನಿ ಅಂದರೆ, ಇದು ಮರಗಳಿದಾವೆ. ಮರಗಳಿಗೆ ನಾವು ಒಳ್ಳೆ ನೀರು ಒಳ್ಳೆ ಇದು ಹಾಕಲ್ಲ, ಆದರೂ ಮರಗಳು ನಮಗೆ ಏನು ಕೊಡ್ತಾವೆ? ಮಾವಿನಕಾಯಿ ಕೊಡುತ್ತೆ, ಮಾವಿನ ಹಣ್ಣು ಕೊಡುತ್ತೆ, ಎಲ್ಲ ರೀತಿಯಿಂದನೂ ಒಳ್ಳೇದು ಬಯಸುತ್ತೆ ಮರ. ಅದಕ್ಕೆ ಒಳ್ಳೆ ನೀರು ಆಮೇಲೆ ಹಸು ಆಗಿರ್ಬೋದು. ಹಸು ಆದರೆ ಅವಕ್ಕೇನು ಡೈಲಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಏನೂ ಹಾಕಲ್ಲ ನಾವು. ಹಸುವಿನ ಹಾಲಿನಿಂದ ನಾವು ದೇವರಿಗೆ ಅರ್ಚನೆ ಮಾಡ್ತೀವಿ. ಅಷ್ಟು ಒಳ್ಳೆತನ ಹಸುವಿನಲ್ಲೂ ಇದೆ. ಆಮೇಲೆ ಇಷ್ಟೆಲ್ಲ ಒಳ್ಳೆತನ ಇರೋವು ನಮಗೆ ಪರಿಸರದಲ್ಲಿ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾನೆ ದೇವರು. ಆದರೆ ನಾವು ಅದನ್ನು ಮಿಸ್ಯೂಸ್ ಮಾಡ್ಕೊತಿದ್ದೀವಿ. ಅದನ್ನು ಮಿಸ್ಯೂಸ್ ಮಾಡಬೇಡ್ರಿ, ಎಲ್ಲರಿಗೂ ಒಳ್ಳೇದು ಬಯಸ್ರಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ 100 ವರ್ಷ ಚೆನ್ನಾಗಿ ಬದುಕ್ರಿ. ನಮ್ಮ ಅಪ್ಪ ಅಮ್ಮ ಅಕ್ಕಂದರು, ಅನಂತರು, ಜಯಲಕ್ಷ್ಮಿಸು, ಆಮೇಲೆ ಫರೀದಾ ಮೇಡಮ್ ಅವರು ಇವತ್ತು ಬಂದಿದ್ದಾರೆ ಒಳ್ಳೆ ಫಂಕ್ಷನ್ಗೋಸ್ಕರ. ಅವ್ರಿಗೂ 100 ವರ್ಷ ಚೆನ್ನಾಗಿರ್ರಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. Our respected director, Master Karthik, for his precious words and the stories presented here.